ತಕ್ಷಕವನ ನನ್ನ ಎಲ್ಲ ಕೆಲಸಗಳು ಸಕಾರವಾಗಿ ಇಳಿಯುವ ಸ್ಥಳ. ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧಿಗಳು ಪಡ್ಕೊಳ್ಳುವಂತಹ ಸ್ಥಳ. ಜೈ ಮಹಾಕಾಲ. ನಾನು ಅನ್ಕೊಂಡಿರೋದು ಸಾಧ್ಯ ಆಗ್ಬೇಕು ಅಂದ್ರೆ ಇಡೀ ತಕ್ಷಕ ವನನೇ ನನ್ನ ಕೈ ವಶ ಮಾಡ್ಕೋಬೇಕು. ಇದು ನಾಗೇಂದ್ರ ಹುತ್ತ. ಹಾಗಾದ್ರೆ ಇಲ್ಲಿಂದ 25 ಗಜ ನಡಿಗೆ ನಡೆದು ಹೋದ್ರೆ ಶೃಂಗಮಣಿ ವೃತ್ತ ಸಿಗುತ್ತೆ. ಆ ವೃತ್ತಕ್ಕೆ ಆ ವಿಷ್ಣುನ ಹೇಳುತ್ತಾನ್ ಕೂರಿಸಿದ್ರೆ ಅವನು ಶಾಪಗ್ರಸ್ತನಾಗ್ತಾನೆ. ಅವನನ್ನ ಬಲಿ ತಾಳೋದಕ್ಕೆ ಸುಲಭ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಎಲ್ಲ ಮಂಡಳಿಗಳನ್ನ ಸಿದ್ಧ ಮಾಡ್ಕೋಬೇಕು. ಜೈ ಮಹಾಕಾಲ. ವಾಸನೆ ನನ್ನ ಮೂಗಿಗೆ ಬರ್ತಾ ಇದೆ. ತಕ್ಷಕವನನ್ನ ನನ್ನ ವಶಕ್ಕೆ ತಗೋಬೇಕು ಅಂದ್ರೆ ಮೊದಲು ನಾಗಗಳನ್ನ ನನ್ನ ವಶಕ್ಕೆ ತಗೋಬೇಕು. ಅದಕ್ಕೂ ಮುಂಚೆ ನಾನು ನಾಗ ಚಂದ್ರಿಕ ಯಾಗನ ಮಾಡಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್